This is Bangalore Headlines, your source for the latest news and alerts from across the city. ನಮ್ಮ ಕನ್ನಡ ವಿಜಯ ಸೇನೆಯಿಂದ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಕೇಳ್ತಾ ಏನಂತ ಹೇಳಿದ್ರೆ ಕಾರ್ಮಿಕರು ನಮಗೆ ಮೂಲವಾಗಿ ಬೇಕಾಗಿರೋಂಥ ಕಾರ್ಮಿಕರು ನಮ್ಮ ಕಷ್ಟ ಸುಖಗಳೆಲ್ಲ ಬೇಕಾಗುತ್ತಾರೆ. ಕಾರ್ಮಿಕರೇ ತುಂಬ ಎಲ್ಲ ಕಟ್ಟಿರೋರು ಕಾರ್ಮಿಕರು ನಾವು ಗುರುತಿಸಿಲ್ಲ. ಈ ಗುರುತಿಸೋ ಕಾರ್ಯಕ್ರಮ ನಮ್ಮ ಸೇನೆ ಮಾಡ್ತಾ ಇದೆ. ನಮ್ಮ ಸೇನೆ ಮಾಡಿಕೊಂಡು ಬರ್ತಾ ಇದೆ. ಇವತ್ತಿಂದ ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಕಾಲಗಳಲ್ಲಿ ತುಂಬ ಅಭಿವೃದ್ಧಿ ಮಾಡಿ ಅವ್ರಿಗೆ ಕುಂದು ಕೊರತೆಗಳನ್ನ ನಾವು ನಿವಾರಿಸಬೇಕು ಅಂತ ಪಣ ತಟ್ಟಿದ್ದೀವಿ. ನಮ್ಮ ಅಧ್ಯಕ್ಷರು ಇದ್ದಾರೆ, ನಮ್ಮ ಅಧ್ಯಕ್ಷರು ಕೂಡ ಪಣ ತಟ್ಟಿದ್ದಾರೆ. ಈಗ ಏನೇ ಇದ್ದರೂ ಕಾರ್ಮಿಕರನ್ನ ಯಾವುದೇ ಕಾರ್ಮಿಕರಾಗಲಿ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಏನು ಬೇಕು ಅದನ್ನು ನಾವು ವ್ಯವಸ್ಥೆ ಮಾಡ್ಕೊಳ್ಳೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ, ಹಮ್ಮಿಕೊಳ್ತಾ ಇದ್ದೀವಿ. ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್. ಅವರಿಗೆ ಈಗ ಕಾರ್ಮಿಕರು ಬರ್ತಾರೆ, ಊರು ಕಡೆಯಿಂದ ಬರ್ತಾರೆ, ಎಲ್ಲಿಂದ ಬಂದರೂ ಅವರಿಗೆ ಉಳಿಯುವಂಥ ಸ್ಥಳ ಫಸ್ಟ್ ಬೇಕಾಗಿರೋದು. ಆಮೇಲೆ ಅವ್ರಿಗೆ ಬೇಕಾದ ಮೂಲಭೂತ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ, ಹಾಗೆ ಅವ್ರಿಗೆ ಮಕ್ಕಳುಗಳಿಗೆ ಎಜುಕೇಷನ್ ವ್ಯವಸ್ಥೆ ಇವೆಲ್ಲನೂ ಮಾಡಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ. ಎಲ್ಲ ನಮ್ಮ ಅಧ್ಯಕ್ಷಗಳಿಂದ ಮಾತಾಡಿ ನಾವು ಮುಂದಿನ ಕಾರ್ಯಕ್ರಮಗಳು ತಗೊಬರ್ತೀವಿ ಸರ್. ಈ ಥರ ಕಾರ್ಮಿಕರ ಕುಂದುಕೊರತೆಗಳನ್ನ ನೋಡಬೇಕು ಅಂತ ನಾವು ಮನ ತೊಟ್ಟಿರೋದ್ರಿಂದ ನಾವು ಯಾವಾಗಲೂ ಈ ಥರನ ನಿಮ್ಗಳ ಸಪೋರ್ಟು, ನಿಮ್ಗಳ ಬೆಂಬಲದಿಂದ ನಾವು ಮುಂದುವರಿಬೇಕಂತ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಂದೇ ಮಾತ್ರ ಸರ್, ಇವತ್ತಿನ ದಿನ ನೀವು ಪಾನಕ ಮತ್ತು ಮಜ್ಜಿಗೆ ಹಂಚ್ತಾ ಇದ್ದೀರಾ, ಮತ್ತು ಕಾರ್ಮಿಕರ ದಿನ ಬೇರೆ. ಇವತ್ತಿನ ದಿನ ಏನು ಉದ್ದೇಶ ಸರ್? ಕಾರ್ಮಿಕರು ದಿನಾಚರಣೆಯನ್ನು ಏನಕ್ಕೆ ನಮ್ಮ ಕನ್ನಡಿಗರ ವಿಜಯ ಸೇನೆ ವಿಶಿಷ್ಟವಾಗಿ ಆಚರಿಸುತ್ತೆ ಅಂತ ಹೇಳಿದ್ರೆ, IT-BTಲಿ ಓದ್ಕೊಂಡು ನಾನು ಕಾರ್ಮಿಕ ಅನ್ನೋನನ್ನು ನನ್ನ ವೈಯಕ್ತಿಕವಾಗಿ ನಾನು ಕಾರ್ಮಿಕ ಅನ್ನೋದಿಲ್ಲ. GBA ವಿಧಾನಸೌಧದಲ್ಲಿ ಕುಂತ್ಕೊಂಡು ನಾನು ಸರ್ಕಾರಿ ಕೆಲಸ ಮಾಡ್ತಾ ಇದ್ದೇನೆ, ನಾನು ಕಾರ್ಮಿಕ ಅಂತ ಹೇಳಿದ್ರೆ ನಾನು ಕಾರ್ಮಿಕ ಅಂತ ಒಪ್ಕೊಳ್ಳೋದಿಲ್ಲ. ನಿಜವಾದ ಕಾರ್ಮಿಕರು, ನಿಜವಾದ ಶ್ರಮಿಕರು, ನಿಜವಾಗಿ ಕಾರ್ಮಿಕರ ಒಂದು ವ್ಯಾಲ್ಯೂಗೆ ಸೇರ್ತಕ್ಕಂಥವ್ರು ಪೌರ ಕಾರ್ಮಿಕರು. ಇವತ್ತು ನಾನು ಓದಿನ ಅರ್ಹತೆಗೆ ನನಗೆ IT-BTನಲ್ಲಿ ಕೆಲಸ ಕೊಡ್ತದೆ. ನನ್ನ ಓದಿನ ಅರ್ಹತೆಗೆ ನನಗೆ ವಿಧಾನಸೌಧದಲ್ಲಿ ಕೆಲಸ ಕೊಡ್ತದೆ. ಆದರೆ ಏನೇ ಅರ್ಹತೆ ಇದ್ದರೂ ಇಲ್ಲದೇ ಇದ್ದರೂ ಸಹ ನಮ್ಮನ್ನೆಲ್ಲ ಶುಚಿಗೊಳಿಸ್ತಾ ಇಡೀ ರಾಜ್ಯವನ್ನು, ಇಡೀ ರಾಷ್ಟ್ರವನ್ನು, ಇಡೀ ನಗರವನ್ನು ಶುದ್ಧವಾಗಿಡ್ತಕ್ಕಂಥವ್ರು ಪೌರ ಕಾರ್ಮಿಕರು. ಅವರನ್ನು ನಾನು ಮನಸ್ಸು ತುಂಬಿ ನಾನು ಇವತ್ತು ಅವ್ರಿಗೋಸ್ಕರ ಕಾರ್ಮಿಕರ ದಿನಾಚರಣೆಯನ್ನು ನಾನು ಡೆಡಿಕೇಟ್ ಮಾಡಬಲ್ಲೆ. ಅವರು ನಿಜವಾದ ಕಾರ್ಮಿಕರು. ಅಂಥ ಕಾರ್ಮಿಕರಿಗೆ ನಾನು ಸರ್ಕಾರವನ್ನು ಒತ್ತಾಯ ಮಾಡೋದಿಷ್ಟೇ, ಸವಲತ್ತುಗಳನ್ನು ಕೊಡಿ. ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೂ ಮನೆಗಳನ್ನು ಕೊಡಿ. ಏನು ರಾಜೀವ್ ಗಾಂಧಿ ಆವಾಸ್ ಯೋಜನೆ ಅಡಿನಲ್ಲಿ ನೀವು ಆ ಮನೆಗಳನ್ನು ಹಂಚ್ತಾ ಇದ್ದೀರಿ. ಯಾವುದೇ ಮಾನದಂಡಗಳನ್ನು ಇಟ್ಕೊಳ್ಳದೆ ಯಾರ್ಯಾರು ಬೆಂಗಳೂರು ನಗರದಲ್ಲಿ, ರಾಜ್ಯದಲ್ಲಿ ಪೌರ ಕಾರ್ಮಿಕರಾಗಿ ಆ ಶ್ರಮವನ್ನು ವಹಿಸ್ತಾ ಇದ್ದಾರೆ, ಸಂಯಮವನ್ನು ಇಟ್ಕೊಂಡು ಕಸವನ್ನು ಗುಡಿಸ್ಕೊಂಡು ಇವತ್ತು ಅವರ ಜೀವನವನ್ನು ಬಿಟ್ಟು ಇವತ್ತು ನಮ್ಮ ಜೀವನ ಸುಖಕರಕ್ಕಾಗಿ ಅವರು ನಮಗಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಮನೆಗಳನ್ನು ಕೊಡಿ. ಅವರಿಗೆ ಒಂದು ಇನ್ಶೂರೆನ್ಸನ್ನು ಕೊಡಿ. ಸರ್ಕಾರದ ವ್ಯಾಪ್ತಿಯಲ್ಲಿ ಜೀವನ ಪರ್ಯಂತ ಇನ್ಶೂರೆನ್ಸ್ಗಳನ್ನು ಕೊಡಿ, ಆರೋಗ್ಯ ವಿಮೆಗಳನ್ನು ಕೊಡಿ. ಇಂಥವ್ರಿಗೆ ಆ ನಿಜವಾದ ಸವಲತ್ತುಗಳು ಸಲ್ಲಿದ್ರೆ ಬಹುಶಃ ಸರ್ಕಾರಕ್ಕೆ ಒಂದು ಮನದಟ್ಟಾಗ್ತದೆ. ಸರ್ಕಾರಕ್ಕೆ ನಿಜವಾಗಿಯೂ ಸಹ ಆ ನಿಜವಾದ ಮಾನವೀಯತೆ ಇದ್ದರೆ ಪೌರ ಕಾರ್ಮಿಕರನ್ನು ಸನ್ಮಾನಿಸುವಂಥ ಕೆಲಸವಾಗಬೇಕು. ಪೌರ ಕಾರ್ಮಿಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಂಥ ಕೆಲಸ ಆಗಬೇಕು. ಪೌರ ಕಾರ್ಮಿಕರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಕೆಲಸ ಕೊಡುವಂಥ ಕೆಲಸ ಆಗಬೇಕು. ಪೌರ ಕಾರ್ಮಿಕರಿಗೆ ಭಾರತ ರತ್ನ ಕೊಡುವಂತಾಗಬೇಕು. ಆವಾಗ ಮಾತ್ರ ಗಾಂಧೀಜಿಯವರು ಕಂಡ ಕನಸು, ಡಾಕ್ಟರ್ BR ಅಂಬೇಡ್ಕರ್ ಕಂಡ ಕನಸು ನನಸಾಗ್ತದೆ ಅಂತೇಳಿ ನನ್ನ ಒಂದು ಅಭಿಲಾಷೆ. ಆ ಒಂದು ಅಭಿಲಾಷೆಯಲ್ಲಿ ಇವತ್ತು ನಾವು ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಘಟನೆಯಿಂದ ರಾಮಕೃಷ್ಣ ಆಶ್ರಮ ವೃತ್ತದಲ್ಲಿ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡುವ ಮುಖೇನ ಒಂದು ವಿಭಿನ್ನವಾಗಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಮುಂದಿನ ವರ್ಷವೂ ಸಹ ಇದಕ್ಕಿಂತ ವಿಭಿನ್ನವಾಗಿ ನಮ್ಮ ಸಂಘಟನೆಯಿಂದ ನಾವು ಕಾರ್ಮಿಕರ ದಿನಾಚರಣೆಯನ್ನು ಪೌರ ಕಾರ್ಮಿಕರಿಗಾಗಿಯೇ ಮೀಸಲಿಟ್ಟು ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಸರ್. ಧನ್ಯವಾದಗಳು ಸರ್. ಕಾರ್ಮಿಕರಿಗೆ ನಿಮ್ಮ ಇವರು ಹೇಳಿದರು, ಕಾರ್ಮಿಕರಿಗೆ ಯಾವ ರೀತಿ ಸಹಾಯ ಮಾಡ್ತೀರಾ ಸರ್? ಮೂಲಭೂತ ಸೌಕರ್ಯಗಳು ಸರ್ಕಾರದ ನಿಟ್ಟಿನಲ್ಲಿ ಯಾವ ಸೌಕರ್ಯಗಳಿದೆ ಇವತ್ತು ನೋಡಿ. ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಮನೆ ಕೊಡಿಸುವಂತಹ ಕೆಲಸ ಇದೆ. ಯಾರಿಗೆ ಸಿಗ್ತಾ ಇದೆ? ಒಳ್ಳೆಯವ್ರಿಗೆ ಸಿಗ್ತಾ ಇದೆ. ನಾವು ಯಾರಿಗೆ ಕೊಡಿಸ್ಬೇಕು? ನಾವು ಯಾರು ಪರವಾಗಿ ನಿಂತ್ಕೋಬೇಕು? ಇವತ್ತು ನನ್ನ ಒಂದು ಪ್ರಶ್ನೆ, ಪೌರ ಕಾರ್ಮಿಕರು
ಹಣಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಹಣಕ್ಕೋಸ್ಕರ ಯಾರು ಬೇಕಾದರೂ ಕೆಲಸ ಮಾಡ್ತಾರೆ. ನಿಜವಾಗಿಯೂ ಸಂಯಮ ಇರಬೇಕು, ಶ್ರದ್ಧೆ ಇರಬೇಕು. ನೋಡಿ, ಅವರು ಪೌರ ಕಾರ್ಮಿಕರಿಗೆ ಮಧ್ಯಾಹ್ನ ನಿದ್ದೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬೆಳಗ್ಗೆ 6 ಗಂಟೆ ಇತ್ತು ಅಂದ್ರೆ ಕಸವನ್ನು ಗುಡಿಸ್ತಾ ಇರ್ತಾರೆ. ನಾವು ಗುಡಿಸ್ತೀವ? ಶೋ ಆಫ್ ಮಾಡ್ತೀವಿ ಅಷ್ಟೇ. ಒಂದಿನ ಎಲ್ಲರೂ ಒಂದು ಕಡೆ ಕುಂತ್ಕೊಂಡು ಗುಡಿಸೋ ಕೆಲಸ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ. ಇವತ್ತು ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಅವರು ಪೌರ ಕಾರ್ಮಿಕರು? ಇಲ್ಲ. ಸೊ ಹಾಗಾಗಿ ಸರ್ಕಾರದಲ್ಲಿ ಸಿಗುವಂತಹ ಎಲ್ಲ ಸವಲತ್ತುಗಳು, ಪ್ರತಿಯೊಂದು ಸವಲತ್ತುಗಳು ಆ ಪೌರ ಕಾರ್ಮಿಕರಿಗೆ ಸಿಕ್ಕಿದಾಗ ಮಾತ್ರ ಕಾರ್ಮಿಕರ ದಿನಾಚರಣೆಗೆ ಒಂದು ಅರ್ಥ ಇರ್ತದೆ. ನಾನು ಸಂತೋಷ್ ಲಾಡ್ರವರಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ತಾವು ಕಾರ್ಮಿಕರ ಪರವಾಗಿದ್ದೀರಿ, ನಿಜವಾಗಿಯೂ ನೀವು ಸಚಿವರಾಗಿದ್ದರೆ ಪೌರ ಕಾರ್ಮಿಕರನ್ನು ಸರ್ಕಾರದ ವ್ಯಾಪ್ತಿನಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸುವಂಥ ಕೆಲಸವನ್ನು ಮಾಡಿ, ಸರ್ಕಾರದ ವತಿಯಿಂದ ಸಿಗುವಂತಹ ಸವಲತ್ತುಗಳನ್ನು ಅವ್ರಿಗೆ ಸಿಗುವಂತೆ ಮಾಡಿ ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಸರ್. ನಿಮ್ಮ ಸೇನೆಯಿಂದ ಏನು ಸಹಾಯ ಮಾಡ್ತಾ ಇದ್ದೀರಾ? ಸರ್, ಖಂಡಿತವಾಗಿಯೂ ನಮ್ಮ ಸೇನೆಯಿಂದ ವಿದ್ಯಾಭ್ಯಾಸಕ್ಕಾಗ್ಬೋದು, ಬಟ್ಟೆಗಳಿಗಾಗ್ಬೋದು, ಮನೆ ಊಟ ಉಪಚಾರಗಳಿಗಾಗಬಹುದು, ಅಥವಾ ಇನ್ನಿತರ ಯಾವುದೇ ನಮ್ಮ ಕೈಯಲ್ಲಾಗುವಂತಹ ಯಾವುದೇ ನಮ್ಮನ್ನು ಕೇಳ್ಕೊಂಡು ಬಂದರೂ ಸಹ ನಮ್ಮ ಕಡೆಯಿಂದ ಅವ್ರಿಗೆ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೀವಿ. ಅದು ಯಾವುದೇ ಆಗಿರ್ಬೋದು, ಅದನ್ನು ಮಾಡಲಿಕ್ಕೆ ನಮ್ಮ ಸಂಘಟನೆ ಸಿದ್ಧ ಇದೆ ಸರ್. ಧನ್ಯವಾದಗಳು.
channel for latest update.